ಪ್ರಾರಂಭ ಮಾಡಿ ಇವತ್ತಿಗೆ 25 ವರ್ಷ ಆಗಿದೆ. ಇದು 25ನೇ ವರ್ಷದ ವಾರ್ಷಿಕ ಸಭೆಯನ್ನು ನಾವು ಇವತ್ತು ನಡೆಸ್ತಾ ಇದ್ದೀವಿ. ಜನರಲ್ ಬಾಡಿ ಮೀಟಿಂಗ್, GBM ಮೀಟಿಂಗ್. ನಮ್ಮ ಹಾಲು ಉತ್ಪಾದಕರ ಸಹಕಾರ ಬೇರೆ ಸಹಕಾರ ಸಂಘಗಳಲ್ಲಿಗಿಂತ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಹೇಗೆ ಭಿನ್ನ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ವಿಶೇಷವಾಗಿ ಪ್ರತಿ ರೈತರಿಗೆ ನಮ್ಮ ಹಾಲು ಇಡೀ ಒಕ್ಕೂಟದಲ್ಲಿ ಎಲ್ಲೂ ಮಾಡದೇ ಇರತಕ್ಕಂಥ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಮೊದಲನೇದು ಎಲ್ಲ ರೈತರುಗಳಿಗೆ ಏನೋ ಪ್ರೆಸೆಂಟ್ ಹಾಲು ಪೂರೈಸ್ತಾ ಇರ್ತಕ್ಕಂಥ ಎಲ್ಲ ರೈತರ ರಾಸುಗಳಿಗೆ ಉಚಿತವಾಗಿ ಹಗ್ಗ, ಮೂಗುದಾರ, ಕೊಳದಾರವನ್ನು ವಿತರಣೆ ಮಾಡಿದ್ದೀವಿ. ಆಮೇಲೆ ರೈತರ ಮಕ್ಕಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಹಾಲು ಒಕ್ಕೂಟದ ಮೂಲಕ ಕೊಡಿಸೋ ಅಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರತಿ ರೈತರಿಗೆ ಆರೋಗ್ಯ ವಿಮೆಯನ್ನು ಕೊಡಿಸ್ತಾ ಇದ್ದೀವಿ. ಯಾವುದೇ ಒಬ್ಬ ಸಾಮಾನ್ಯ ಸದಸ್ಯ ಸಹಕಾರ ಸಂಘಕ್ಕೆ ಹಾಲು ಪೂರೈಸ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಏನಾದರೂ ಅಕಾಲಿಕ ಮರಣವನ್ನು ಹೊಂದಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಒಕ್ಕೂಟದಿಂದ 1 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೆ ಕೂಡ ಪ್ರಸ್ತುತ ಸನ್ನಿವೇಶದಲ್ಲಿ ಈ ಸಹಕಾರಿ ವರ್ಷದಲ್ಲಿ ಹಾಲು ಉತ್ಪಾದನೆಯನ್ನು ಸರಬರಾಜು ಮಾಡ್ತಾ ಇರತಕ್ಕಂಥ ಯಾವುದೇ ಒಬ್ಬ ಸದಸ್ಯನಿಗೆ ಶಸ್ತ್ರಚಿಕಿತ್ಸೆ ಆದಂಥ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆಯ ವೆಚ್ಚವನ್ನು ಕೂಡ ಹಾಲು ಒಕ್ಕೂಟದ ವ್ಯವಸ್ಥೆಯಿಂದ ಕೊಡತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಹೀಗೆ ಅನೇಕ ರೀತಿಯ ಕೆಲಸವನ್ನು ಮಾಡೋದ್ರ ಜೊತೆಗೆ ಪ್ರತಿ ವರ್ಷ ದಂತ ತಪಾಸಣೆ ಮಾಡ್ತಕ್ಕಂಥ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಕ್ಯಾನ್ಸರ್ ತಪಾಸಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಣ್ಣಿನ ಚಿಕಿತ್ಸೆಯನ್ನು ಒಂದು ಪರೀಕ್ಷೆ ಮಾಡ್ತಕ್ಕಂಥ ಶಿಬಿರಗಳನ್ನು ಪ್ರತಿ ವರ್ಷ ನಾವು ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಸುಮಾರು ನಾವು 6,25,000 ರೂಪಾಯಿ 6,50,000 ರೂಪಾಯಿ ಅಷ್ಟು ಹಣವನ್ನು ನಮ್ಮ ಉತ್ಪಾದಕರ ಸಹಕಾರ ಸಂಘದಲ್ಲಿ ನಾವು ಇಟ್ಟಿದ್ದೀವಿ. ಅಷ್ಟೇ ಅಲ್ಲ, ಪ್ರತಿ ವರ್ಷ ನಾವು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ದಾಖಲೆ ಸಮೇತ ಎಲ್ಲ ಛಾಯಾಚಿತ್ರಗಳನ್ನು ಹಾಕಿಸೋ ಮೂಲಕ 5 ವರ್ಷಗಳು ಕೂಡ ನಾವು ಅದನ್ನು ಸಂಗ್ರಹ ಮಾಡಿ ಅಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ರೈತರ ಚಿತ್ರಪಟಗಳನ್ನು ಕೂಡ ಸಂಗ್ರಹ ಮಾಡಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಇಟ್ಟಿದ್ದೀವಿ. 25 ವರ್ಷ ಆಡಳಿತ ಮಂಡಳಿಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಆಡಳಿತ ಮಂಡಳಿ ಸದಸ್ಯರುಗಳನ್ನು ಕೂಡ ಸಂಗ್ರಹ ಮಾಡಿ ಎಲ್ಲರ ಹೆಸರನ್ನು ಕೂಡ ನಮ್ಮ ಫಲಕದಲ್ಲಿ ಇರೋ ರೀತಿಯಲ್ಲಿ ನಾವು ಮಾಡಿದ್ದೀವಿ. ಹೀಗೆ ಹೆಚ್ಚಿನ ಒಂದು ರೈತರ ಅಭಿವೃದ್ಧಿಗೆ ಏನು ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದೀವಿ. ಮುಂದಿನ ವರ್ಷ MBBS ಹೋಗ್ತಕ್ಕಂಥವ್ರಿಗೆ, ಇಂಜಿನಿಯರಿಂಗ್ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಹಕಾರಿ ಸಂಘದಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಒಗ್ಗೂಡಿ ಇತರೆ ದಾನಿಗಳಿಂದ ಸಹಾಯವನ್ನು ಪಡ್ಕೊಂಡು ಪ್ರತಿ ವರ್ಷ ಅವರಿಗೆ ಒಂದು ಸಹಾಯಧನವನ್ನು ಕೊಡ್ತಕ್ಕಂಥ ಹೊಸ ಯೋಜನೆಯನ್ನು ಮಾಡಬೇಕು ಅಂತ ಕೂಡ ನಾವು ತೀರ್ಮಾನ ಮಾಡಿದ್ದೀವಿ. ಆನಂತರ ಈಗ ಇದುವರೆಗೂ ನಾವು ಬಮೂಲ್ ವಿಮೆಯನ್ನು ಮಾಡ್ತಾ ಇದ್ದೀವಿ. ಈಗ ಪೋಸ್ಟ್ ಆಫೀಸಲ್ಲಿ ಒಂದು ವಿಮೆ ಬಂದಿದೆ. 365 ರೂಪಾಯಿ ಕಟ್ಟಿದ್ರೆ, ಕೇಂದ್ರ ಸರ್ಕಾರದ ವಿಮೆ ಇದು. 365 ರೂಪಾಯಿ ಕಟ್ಟಿದ್ರೆ ಅದು ಲೈಫ್ ಲಾಂಗ್ ಅವನು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಕೇಂದ್ರ ಸರ್ಕಾರ ಹಣವನ್ನು ಒದಗಿಸ್ತಕ್ಕಂಥ ಒಂದು ವಿಮಾ ಯೋಜನೆಯನ್ನು ಜಾರಿಗೆ ತಂದಿದೆ. ಅದಕ್ಕೆ ಪ್ರಸ್ತುತ ಸಂದರ್ಭದಲ್ಲಿ ಯಾವ ರೈತ ನಮಗೆ ಹಾಲು ಉತ್ಪಾದನೆಯನ್ನು ಸರಬರಾಜು ಮಾಡ್ತಾವನೋ ಆ ರೈತರಿಗೆ ನಾವು 365 ರೂಪಾಯಿನ ನಮ್ಮ ಹಾಲು ಉತ್ಪಾದಕರ ಈ ಸಂಸ್ಥೆಯನ್ನು ನೀಡೋ ಮೂಲಕ ಅವರಿಗೆ ಇನ್ಶೂರೆನ್ಸ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಗೆ ಇರ್ತಕ್ಕಂಥ ಹಾಲು ಉತ್ಪಾದಕರು ಯಾವುದೇ ರೀತಿಯ ಸಲಹೆಗಳನ್ನು ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಿ ಹೊಸ ಯೋಜನೆಗಳಿಗೆ ನಮ್ಗೆ ಏನಾದರೂ ಒಂದು ಸಲಹೆಯನ್ನು ಕೊಟ್ಟರೆ ಆ ಹೊಸ ಯೋಜನೆಗಳನ್ನು ಮುಂದುವರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಆಡಳಿತ ಮಂಡಳಿ ಸದಾ ಸಿದ್ಧವಾಗಿದೆ. ಇಷ್ಟು ನಮ್ಮ ಕಾರ್ಯಕ್ರಮ. ನಿಮ್ಮೆಲ್ಲ